ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲೊಂದು 6 ಇದು ಇಟ್ಕೊಂಡಿದ್ದೀನಿ. ಅಂದರೆ ಇದು ಬೆಟ್ಟದ ನಲ್ಲಿಕಾಯಿ ಅಂತ ನೋಡ್ರಿ, ಅದನ್ನು ಇಟ್ಕೊಂಡಿದ್ದೀನಿ. ಇವತ್ತು ಇದೊಂದು ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಇದು ಉಪ್ಪಿನಕಾಯಿ ನೀವು ಎಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ. ಇದು ಆ ಥರ ಮಾಡಿದ್ರೆ 1 ವರ್ಷಗಟ್ಟಲೆ ಬರುತ್ತೆ ರೀ. ಇದು ತುಂಬ ಆರೋಗ್ಯಕರವಾದಂಥದ್ದು ರೀ. ಯಾಕಂದರೆ ಶುಗರ್ ಪೇಷಂಟ್ಗಾಗಿರ್ಬೋದು ಮತ್ತು ಎಸಿಡಿಟಿ ಪ್ರಾಬ್ಲಮ್ ಇದ್ದವರಿಗಾಗಿರ್ಬೋದು ಇದು ತುಂಬ ಒಳ್ಳೆಯದು ರೀ ಆರೋಗ್ಯಕ್ಕೆ. ಹಾಗಾಗಿ ಇದೊಂದು ಉಪ್ಪಿನಕಾಯನ್ನು ಮಾಡೋಣ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ನೆಲ್ಲಿಕಾಯಿ ನೋಡಿರಿ, ನಾವು ಇದನ್ನು ಒಂದು ಸ್ವಲ್ಪನೇ ಇದು ಮಾಡ್ಕೋಬೇಕು, ಬೇಯಿಸ್ಕೋಬೇಕು ರೀ. ಅಂದರೆ ಇದಕ್ಕೆ ಒಂದು ಹನಿ ನೀರನ್ನೂ ಇರಬಾರ್ದು ರೀ. ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಈ ಥರನೇ ಇಟ್ಕೊಂಡಿದ್ದೀನಿ ರೀ. ಅಂದರೆ ಇದು ಕೆಳಗಡೆ ನೀರನ್ನು ನಾನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದು ನೀರಲ್ಲಿ ನಾನು ಇದನ್ನು ಇಟ್ಕೊಂಡ್ರಿ. ಈಗ ನಮ್ಮದು ನೆಲ್ಲಿಕಾಯಿ ಏನಿದೆ ನೋಡಿರಿ, ಅದನ್ನು ಇಟ್ಕೊತಾ ಇದ್ದೀನಿ ರೀ. ಇದನ್ನು ಇಟ್ಕೊಂಡ್ಬಿಟ್ಟು ಒಂದು 15 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ಬೇಕಾಗತ್ತೆ ರೀ. ಇವಾಗ ನಮ್ಮದು ನೆಲ್ಲಿಕಾಯಿ ಎಲ್ಲವನ್ನು ಇಟ್ಟು ನೋಡಿರಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷ ಬೇಯಿಸ್ಬೇಕು ರೀ. ನೋಡ್ಬೋದು ರೀ, ನಮ್ಮದು 15 ನಿಮಿಷ ಆಗಿದೆ. ನಾ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನಮ್ಮದು ಸ್ವಲ್ಪ ಬಿಸಿ ಆರಿದೆ ನೋಡಿರಿ, ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ನೀವು ನೋಡ್ಬೋದು ರೀ, ಇದನ್ನು ನಾನು ಈ ಥರನೇ, ಅಂದರೆ ಈ ಥರ ಇದು ತುಂಬ ಈಸಿಯಾಗಿ ನಮಗೆ ಬೀಜ ಬರ್ತದೆ ರೀ. ಈ ಥರ ನಾವು ಪ್ರೆಸ್ ಮಾಡಿದ್ರೆ ಸಾಕು. ಇದು ನೀರಿಗೆ ಹಾಕಿ ಅಂದರೆ ನಾವು ನೀರಿಗೆ ಹಾಕಿ ಬೇಯಿಸಿದ್ರೆ ಅದು ನೀರು ತುಂಬ್ಕೊಂಡಿರುತ್ತೆ. ಹೀಗಾದರೆ ನಮಗೆ ಸ್ಟೋರ್ ಮಾಡಲಿಕ್ಕೆ ತುಂಬ ದಿನ ಆದ್ರೂ ಆಗತ್ತೆ ರೀ. ನೋಡ್ಬೋದು ಈ ಥರನೇ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಮಗಿದು ಈಸಿಯಾಗಿ ಬರುತ್ತೆ. ನಾವು ಎಲ್ಲವನ್ನು ಇದೇ ಥರನೇ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ರೀ. ನೋಡ್ಬೋದು ನಮ್ಮದು ತುಂಬ ಈಸಿ ಆಯಿತು. ಇದರೊಳಗೆ ನಾವು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಕೊಡ್ರಿ, ನಮಗೆ ಯಾವ ಥರ ಬೇಕೋ ಆ ಥರ ಪೀಸ್ ಕೊಡು. ಈ ಥರ ನೋಡ್ಬೋದು, ಕೈಲಿಂತೆ ಮಾಡ್ಬೋದು, ಕಟ್ ಮಾಡೋಕ್ಕೆ ಬೇಕಾಗಿಲ್ಲ. ಈ ಥರ ಇಷ್ಟಿಷ್ಟು ಇಲ್ಲಿಕ್ಕಂದರೆ ಇನ್ನೂ ಇದಕ್ಕೆ ಸಣ್ಣ ಸಣ್ಣ ಪೀಸನ್ನಾಗ ಬೇಕಂತಂದರೆ ಈ ಥರನೂ ಮಾಡ್ಕೋಬೋದು ರೀ. ಇವಾಗ ನಮ್ಮದು ಇದನ್ನು ಈ ಥರನೇ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಇಲ್ಲಿ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇಲ್ಲಿ ಒಂದು ಸ್ವಲ್ಪ ಮಸಾಲ ನೋಡಿರಿ, ಇದು ಬಿಳಿ ಸಾಸಿವೆ ಅದ, ಅಂದರೆ ಸಿಪ್ಪೆ ಇರ್ಲಾರ್ದು ರೀ. ದೊಡ್ಡದು ಸಾಸಿವೆ ಕಪ್ಪದು ಸಿಕ್ಕರೂ ನಡೆಯುತ್ತೆ ರೀ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಇದು ಸಾಸಿವೆ ತೊಗೊಂಡಿನಿ ರೀ. ಒಂದು 10 ರಿಂದ 12 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ರೀ. ಒಂದು 1/4 ಚಮಚದಕ್ಕಿಂತಲೂ ಕಮ್ಮಿಯಾಗಿ ಮೆಂತ್ಯ ತೊಗೊಂಡಿದ್ದೀನಿ ರೀ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇದು ನಾವು ಮಸಾಲವನ್ನು ಇದಕ್ಕೆ ನಾವು ಸ್ವಲ್ಪನೇ ಡ್ರೈ ಆಗಿನೇ ಹುರಿದ್ಬಿಟ್ಟು ಹಾಕೋಕ್ಕೆ. ಇವಾಗ ಇದು ಸ್ವಲ್ಪ ನಮ್ಮದು ಬಿಸಿ ಆಗಿದೆ ನೋಡಿರಿ. ಇದಕ್ಕೇ ನೋಡಿರಿ, ನಾನು ಫಸ್ಟಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ಅಂದರೆ ಇದು ಸ್ವಲ್ಪ ಇದ್ರ ಒಟ್ಟಿಗೆ ಸ್ವಲ್ಪ ಬಿಸಿ ಆಯ್ತು ಅಂದರೆ, ಖಡಕ್ ಆಯಿತು ಅಂದರೆ ಸ್ವಲ್ಪ ನಮಗೆ ಇದು ಬೇಗ ಪುಡಿ ಆಗುತ್ತೆ ಅಂತ. ಇವಾಗ ಸ್ವಲ್ಪನೇ ನಮ್ಮದು ಬಿಸಿ ಆಗಿದೆ ರೀ. ಇವಾಗ ನಾನು ಕಾಳು ಮೆಣಸು, ಜೀರಿಗೆ ಮತ್ತು ಸಾಸಿವೆ ಇವೆಲ್ಲವನ್ನು ಹಾಕ್ಕೊಂಡು ಒಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿರಿ. ಅಂದರೆ ನಮಗೆ ಈ ಒಂದು ಇದಕ್ಕೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ ಇದೊಂದು ಮಸಾಲ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ರೀ. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ತೊಗೊಂಡು ಹಾಕ್ಬೋದು. ಇದನ್ನು ಸ್ವಲ್ಪನೇ ಈ ಥರನೇ ಇದು ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಚಟಪಟ ಅಂಥೇಳಿ ಸ್ಟಾರ್ಟ್ ಆಗುತ್ತೆ ಸಾಸಿವೆ. ಆ ಟೈಮ್ನಲ್ಲೇ ನಾವು ಇದನ್ನು ಆಫ್ ಮಾಡ್ಕೋಬೇಕು ರೀ. ಸ್ವಲ್ಪ ಮೆಣಸಿನ್ಕಾಯಿ ಇದು ನಮ್ಮದು ಫ್ರೈ ಆಗಿದೆ ನೋಡ್ಬೋದು ರೀ, ನಮ್ಮದು ಸಿಡಿತಾ ಇದೆ. ಇವಾಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ನಾನು ಫ್ರೈ ಮಾಡ್ಕೊಂಡಿರುವಂಥ ಮಸಾಲ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ 1 ಟೇಬಲ್ ಸ್ಪೂನಷ್ಟು ನಾವು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ರೀ. ಅಂದರೆ ಇದು ಸ್ವಲ್ಪ ಉಪ್ಪಿನಕಾಯಿಗೆ ಉಪ್ಪು ಅಂತ ಇರಬೇಕು ನೋಡಿರಿ, ಹುಳಿ ಇರ್ತದಲ್ಲ ರೀ ನೆಲ್ಲಿಕಾಯಿ. ಇದು ನೋಡಿರಿ ತುಂಬ ನೈಸ್ ಬೇಡ, ಸ್ವಲ್ಪನೇ ತರಿಯಾಗಿಯೇ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಇದನ್ನು ತರಿಯಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ತುಂಬ ನೈಸ್ ಇಲ್ಲರಿ, ಇದು ಈ ಥರನೇ ಸ್ವಲ್ಪ ನೋಡ್ಬೋದು ರೀ. ಈ ಥರ ಸ್ವಲ್ಪ ದಪ್ಪನೇ ಇದೆ, ಪೂರ್ತಿ ನೈಸ್ ಆಗಿಲ್ಲ. ಇವಾಗ ನೋಡ್ಕೋಬೋದು ರೀ, ನಮ್ಮದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ.
ಸ್ವಲ್ಪ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ್ರಿ. ಅಂದರೆ ನಮಗೆ ಇದು ಉಪ್ಪಿನಕಾಯಿ ರೆಡಿ ಮಾಡೋಕ್ಕೆ ಬೇಕಾಗುತ್ತೆ ರೀ. ಇಷ್ಟು ನಮಗೆ ಸಾಕಾಗುತ್ತೆ. ಕೆಲವೊಬ್ಬರು ಆಯಿಲ್ ಕಡಿಮೆ ತಿಂತಾರೆ. ಇದು ಸ್ವಲ್ಪ ಒಳ್ಳೆ ಆಯಿಲ್ದಾಗೆ ಮಾಡಿರಿ. ಶೇಂಗಾ ಎಣ್ಣೆ ಅಂತ ಬರುತ್ತೆ ರೀ, ಅದರೊಳಗೆ ಮಾಡ್ಬೋದು. ಬೇರೆ ಬೇರೆ ಆಯಿಲ್ ಚೆನ್ನಾಗಿ ಒಳ್ಳೆ ಆಯಿಲ್ನಲ್ಲಿ ನೀವು ನೋಡ್ಬೋದು ರೀ. ನಮ್ಮದು ಆಯಿಲು ಇದು ಈ ಥರ ಕುದಿ ಬರ್ತಾ ಇದೆ ರೀ. ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಆಫ್ ಮಾಡ್ಕೊಂಡಾದಮೇಲೆ ಇದು ನಾನು ಇಲ್ಲಿ ನಲ್ಲಿಕಾಯನ್ನು ಹಾಕೊಂಡ್ರಿ. ಇದನ್ನು ಸ್ವಲ್ಪ ಇವಾಗ ನಾವು ಇದು ನಲ್ಲಿಕಾಯಿ ಕೆಳಗೆ ಇಳಿಸಿದ್ರೆ ಇದು ಆಯಿಲನ್ನು ಇಳಿಸಿದ್ದೇವೆ ನೋಡಿರಿ. ಸ್ವಲ್ಪನೇ ಬಿಸಿ ಇದೆ, ಅಂದರೆ ತುಂಬ ಬಿಸಿ ಇಲ್ಲರಿ, ಸ್ವಲ್ಪನೇ ಬಿಸಿ ಇದೆ. ಇದಕ್ಕೆ ನಾವು ಹಾಕ್ಕೊಂಡಿದ್ದೇವೆ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಇದು ಪುಡಿ ನಾನು ಇದಕ್ಕೆಷ್ಟ ಅಂದರೆ ಒಂದು 5-6 ಇದ್ದು ನೋಡಿರಿ, ಅಷ್ಟಕ್ಕೆ ಮಾಡ್ಕೊಂಡಿರೋದು. ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ನಾವು ಮಿಕ್ಸ್ ಮಾಡೋಣ್ರಿ. ಸ್ವಲ್ಪನೇ ಲೈಟಾಗಿ ಬಿಸಿ ಇರುತ್ತೆ ರೀ. ಅಂದರೆ ಸ್ವಲ್ಪ ಇದು ನಮ್ಮದು ನಲ್ಲಿಕಾಯಿ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ನೋಡಿರಿ. ಹಾಗಾಗಿ ಈಗ ಇದು ನಾವು ಹಾಕಿವಲ್ರಿ, ಇದು ಸ್ವಲ್ಪ ಇದು ಎಳ್ಕೋಬೇಕು. ಅಂದರೆ ಎಳ್ಕೊಂಡ್ರೆ ಅವಾಗ ನಮಗೆ ಇದು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಸ್ವಲ್ಪನೇ ಆಯಿಲ್ ಬಿಸಿ ಇದ್ದಾಗ್ರಿ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ನಿಮಗೆ ಬೇಕಂತಂದರೆ ಒಣ ಖಾರದ ಪುಡಿ ಹಾಕ್ಕೋಬೋದು ರೀ ಮೇಲ್ಗಡೆ. ಇದನ್ನು ಈ ಥರನೇ ಸ್ವಲ್ಪನೇ ಇದು ತಣ್ಣಗೆ ಆಗ್ಬೇಕ್ರಿ. ಸ್ವಲ್ಪನೇ ಬಿಸಿ ಇದೆ, ಆಮೇಲೆ ಇದು ತಣ್ಣಗೆ ಆಗೋ ತನಕ ಸ್ವಲ್ಪ ಕಾಯಬೇಕು. ಇವಾಗ ಇದಕ್ಕೆ ನೋಡಿರಿ ನಾವು ಒಂದು 7-8 ಬೆಳ್ಳುಳ್ಳಿ ಹೆಸಳನ್ನು ಈ ಥರ ಸ್ವಲ್ಪ ಅರ್ಧಂಬರ್ಧ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಇದನ್ನು ಹಾಕೋತಾ ಇದ್ದೇನೆ. ಯಾರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಅವರು ಚೆನ್ನಾಗಿ ಹಾಕೋಬೋದು. ನೋಡ್ಬೋದು ಇವಾಗ ಫಸ್ಟಿಗೆ ನಾವು ಹಾಕಿದಾಗ ಸ್ವಲ್ಪ ತುಂಬ ನೀರು ಅನ್ನಿಸ್ತಿತ್ತು ರೀ. ಇದು ಸ್ವಲ್ಪ ಇವಾಗ ಆರಿದೆ, ಅಂದರೆ ಬಿಸಿ ಇದೆ, ಸ್ವಲ್ಪ ಬಿಸಿ ಇದೆ ರೀ. ಇದು ಸ್ವಲ್ಪ ನಮ್ಮದು ನಲ್ಲಿಕಾಯಿ ಸ್ವಲ್ಪ ಇದನ್ನು ಮಸಾಲ ಎಲ್ಲ ಎಳ್ಕೊಂತು ಅಂತಂದರೆ ಇದು ಸ್ವಲ್ಪ ಎಣ್ಣೆ ಅಂಶನೂ ಕಡಿಮೆ ಆಗುತ್ತೆ ರೀ. ಮಸಾಲನೂ ಚೆನ್ನಾಗಿ ಇದಕ್ಕೆ ಇಟ್ಕೊಳ್ಳುತ್ತೆ. ಇದೆಲ್ಲ ಪೂರ್ತಿ ತಣ್ಣಗೆ ಆದಮೇಲೆ ನಾವೊಂದು ಬಾಟ್ಲಿಗೆ ಹಾಕಿ ಇಡಬೇಕು ರೀ. ಇವಾಗ ನೋಡ್ಬೋದು ರೀ ನಮ್ಮದು ಆರಿದೆ. ನಾನು ಇವೆಲ್ಲ ಸ್ವಲ್ಪ ಪೀಸ್ ಮಾಡಿದ್ದೀನಿ ರೀ. ಅಂದರೆ ಈ ಥರ ಉದ್ದದ ಪೀಸ್ ಅವು ನೋಡಿರಿ. ಅಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಅವ್ರು ಏನು ಮಾಡ್ತಾರೆ ಗೊತ್ತು ರೀ, ಅರ್ಧ ತಿಂತಾರೆ ರೀ. ಮತ್ತು ಅದು ಹೆಚ್ಚಿಗೆ ಆಯಿತು ಅಂತಂದರೆ ಅವರು ವೇಸ್ಟ್ ಮಾಡ್ತಾರೆ. ಹಾಗಾಗಿ ಇದು ಮಕ್ಕಳಿಗೂ ಒಳ್ಳೇದು ನೋಡಿರಿ. ಹಾಗಾಗಿ ನೋಡಿರಿ ಇದನ್ನು ಈ ಥರ ಪೀಸ್ ಮಾಡಿದ್ರೆ ನಿಮಗೆ ಚೆನ್ನಾಗಾಗುತ್ತೆ. ಅಂದರೆ ಸ್ವಲ್ಪ ಮೆಂತ್ಯ ಹಾಕಿ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಇದು ಅಂದರೆ ಕಹಿ ಅಂಶ ಬರುತ್ತೆ. ಒಂದು 2 ದಿವಸ 3 ದಿವಸ ಇದು 1 ವಾರ ಆದಮೇಲೆ ಆವಾಗ ಯೂಸ್ ಮಾಡಿರಿ. ಅಂದರೆ ಇದು ಆವಾಗ ತುಂಬ ಒಂಚೂರು ಉಪ್ಪು ಖಾರ ಎಲ್ಲ ಎಳ್ಕೊತಿರ್ತದೆ ನೋಡಿರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರೀ. 1 ವರ್ಷವಿಡೀ ಮಾಡ್ತೀನಿ ರೀ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡಿರಿ ಇದು. ಹಾಗಾಗಿ ಇದನ್ನು ಈ ಥರನೇ ನಾನು ಕೈಲಿಂತೂ ಮಾಡಿಲ್ಲ, ಫಸ್ಟಿಗೆ ಬಿಡಿಸಿಟ್ಟಿದೆ, ತೋರಿಸಿದೆ ನಿಮಗೆ ಮಾಡ್ಬೋದು ಅಂಥೇಳಿ. ಇವಾಗ ಈ ಥರನೇ ಸಣ್ಣ ಸಣ್ಣ ಪೀಸ್ಗಳು ಮಾಡ್ತಾಯಿದ್ದೀನಿ ರೀ. ಇಂಥವೆಲ್ಲ ಸ್ವಲ್ಪ ಮನೇಲಿ ಮಾಡಿಟ್ಕೊಂಡೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ದಿನ 1-2 ಪೀಸ್ ಆಗೋಷ್ಟು ತಿಂದರೆ ಸಾಕ್ರಿ. ಈ ಥರ ದೊಡ್ಡ ಪೀಸ್ ಇದ್ದರೆ ಈ ಥರ ಮಾಡಿದ್ರೆ ಸಾಕ್ರಿ. ಇವಾಗ ನಮ್ಮದು ಸ್ವಲ್ಪನೇ ನೋಡಿರಿ ಎಳ್ಕೊಂಡಿದೆ, ಸ್ವಲ್ಪನೇ ನೀರೋದು, ಅಂದರೆ ನೀರಿನ ಅಂಶ ಇದ್ದಿದ್ದಿಲ್ಲ. ಎಣ್ಣೆ ಸ್ವಲ್ಪ ನೋಡ್ಬೋದು ಈಗ ಆವಾಗ ಗಟ್ಟಿಯಾಗಿದೆ. ಇದು ನಮ್ಮದು ತಣ್ಣಗಾಗಿದೆ ರೀ. ನಾವೊಂದು ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ರೀ, ಇಲ್ಲಿ ನಾನು ಒಂದು ಗ್ಲಾಸ್ ಅಂದರೆ ಕಾಜಿನ ಇದು ಬಾಟ್ಲಿ ಇಟ್ಕೊಂಡಿದ್ದೀನಿ ರೀ. ಇದರೊಳಗೆ ನಾನು ಹಾಕಿಡ್ತಾ ಇದ್ದೀನಿ ರೀ. ಅಂದರೆ ನಮಗೆ ಈಗ ಎಷ್ಟು ದಿವಸ ಇಟ್ಟರೂ ಹಾಳಾಗೋದಿಲ್ಲ ರೀ. ಪ್ಲಾಸ್ಟಿಕ್ ಅಂದರೆ ಯೂಸ್ ಮಾಡಿಬಿಡ್ರಿ, ಆರೋಗ್ಯಕ್ಕೆಲ್ಲ ಒಳ್ಳೇದಲ್ಲ ರೀ ಅದು. ಹಾಗಾಗಿ ಒಂದು ಗ್ಲಾಸಿಂದೇನು ಬರ್ತಾವೆ ನೋಡಿರಿ ಬಾಟ್ಲ್ಗಳು, ಇದರೊಳಗೆ ಹಾಕಿಟ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೇದು ರೀ. ನಾನು ಇದನ್ನು ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ರೀ. ಇವಾಗ ನೋಡಿರಿ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ರೀ. ಇಷ್ಟಕ್ಕೆ ನೋಡಿರಿ ಆವಾಗಲೇ 1 ಸ್ಪೂನ್ ಹಾಕಿದ್ದೆ. ಇವಾಗ ಇನ್ನೂ 1 ಸ್ಪೂನ್ ಹಾಕ್ತೀನಿ ರೀ. ಅಂದರೆ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ, ಹಾಗಾಗಿ ಇದಕ್ಕೆ ಉಪ್ಪು ಇನ್ನೊಂದು ಸ್ಪೂನ್ ಹಾಕಿದ್ದೀನಿ. ಇದು ಸ್ವಲ್ಪ ನನಗೆ ಕಡಿಮೆ ಆಯಿತು, ಅಂದರೆ ನನ್ನ ಬಾಟ್ಲಿ ಸ್ವಲ್ಪ ದೊಡ್ಡದಾಯಿತು, ಇದು ಚಿಕ್ಕದಾಯ್ತು ರೀ. ಸ್ವಲ್ಪನೇ ಈ ಥರನೇ ಮಿಕ್ಸ್ ಅಂದರೆ ಸ್ಪೂನ್ಲಿಂದ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ನೋಡ್ಬೋದು, ನೋಡಿದ್ರಲ್ರಿ ತುಂಬ ಸುಲಭವಾಗಿ ಈ ಉಪ್ಪಿನಕಾಯಿ ಮಾಡೋದ್ರಿ. ಈ ಥರನೇ ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಂಡು ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.